ಯಾಕೆ ಹೆಂಗ್ ಬಡ್ಕತಾ ಇದೀಯಾ? ನಿನ್ನ ಮಗಳು ಬೇರೆ ಅಳ್ತಾ ಇದ್ಲು, ಏನಾದರೂ ಮಾಡ್ಕೊಂಡ್ಲ ಹೆಂಗೆ? ನಿಮ್ ಬಾಯಿಲ್ ಒಳ್ಳೆ ಮಾತು ಬರದೇ ಇಲ್ವಾ? ಇದು ಖುಷಿ ವಿಷಯ. ಏನ್ರಿ ಅವತಕ್ಕ ಅದು? ಲತಾ, ಅಲ್ಲಿ ನೋಡು. ಇದೇನಪ್ಪ, ಆರಾಧನೆಗೆ ಪಾರ್ಟಿ ಕರೆಯೋದಕ್ಕೆ ಹಿಂದೆ ಮುಂದೆ ನೋಡ್ದೋನು ಇವಾಗ ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದ್ಬಿಟ್ಟಿದ್ದಾನೆ. ಹೌದಲ್ವ ಮಗಳೇ, ನನ್ನ ಹೆಂಡತಿ ಮಗಳ ಆರಾಧನ ಮುಖ ನೋಡು ಹೆಂಗ್ ಅರಳ್ಬಿಟ್ಟಿದೆ. ಕನಸ ನನಸ ಒಂದೂ ಗೊತ್ತಾಗ್ತಿಲ್ಲ. ನೀನ್ ನಿಜವಾಗ್ಲೂ ವಾಪಸ್ ಬಂದ್ಬಿಟ್ಟ? ಕನ್ಸಲ್ಲ ಬ್ರೋ, ನಾನು ನಿಜವಾಗ್ಲೂ ಬಂದಿದ್ದೀನಿ. ಏನೇ ಆಗ್ಲಿ ಒಳ್ಳೆ ಕೆಲಸ ಮಾಡಿದೆ. ನೀನ್ ಇಲ್ಲಿಲ್ದೆ ನಾವೆಷ್ಟು ಮಂಕಾಗಿದ್ವಿ. ಈಗ ನೋಡು, ನೀನ್ ಬಂದೆ ಅಂತ ಎಲ್ರ ಮುಖ ಎಷ್ಟು ಅರಳಿದೆ ಅಂತ. ಏನಪ್ಪ ರಾಜು, ನಮ್ಮನ್ ಬಿಟ್ಟಿರಕ್ಕಾಗ್ಲಿಲ್ವಾ? ರಾಜಲಕ್ಷ್ಮಿ, ನೀನಿಲ್ದೆ ನಾನು ಊಟ ತಿಂಡಿನೂ ನೆಟ್ಟಗೆ ಮಾಡ್ತಾ ಇರಲಿಲ್ಲ. ನಾನು ಎಷ್ಟು ಹಚ್ಕೊಂಡ್ಬಿಟ್ಟಿದೆ ಗೊತ್ತಾ ನಿನ್ನ? ಭಾಳ ಮಿಸ್ ಮಾಡ್ಕೊಂಡೆ ರಾಜಲಕ್ಷ್ಮಿ. ನಾನು ನೋಡಿದ್ರೆ ಈ ನನ್ನ ಮಗ ಏನು ಇಷ್ಟೊಂದು ಬೊಗಳೆ ಬಿಡ್ತಾ ಇದ್ದಾನೆ ಅಂತ ಅನ್ನಿಸ್ಬೋದು, ಆದರೆ ಮನಸ್ಸಲ್ಲಿರೋ ವಿಷಯ ಹೇಳ್ತಾ ಇದ್ದೀನಿ ರಾಜಲಕ್ಷ್ಮಿ. ನಾನು ನೀನು ಹಾವು ಮುಂಚಿ ಥರ ಎಷ್ಟೇ ಕಚ್ಚಾಡ್ತಾ ಇದ್ರು ಗೊತ್ತಿಲ್ಲದೆ ಹಾಲು ಜೇನ್ ಥರ ಒಂದಾಗಿ ಹೋಗಿದ್ದೀವಿ ರಾಜಲಕ್ಷ್ಮಿ. ಇನ್ ಮುಂದೆ ಇಲ್ಲಿರಲ್ಲ, ಮನೆಗೆ ಹೋಗ್ತೀನಿ ಅಂತ ಓದೋನು ಒಂದೇ ದಿನಕ್ಕೆ ವಾಪಸ್ ಬಂದಲ್ಲ ಅಂತ ನಿಮ್ಗೆಲ್ಲ ಅನಿಸ್ತಾ ಇರ್ಬೋದು. ನಾನು ಯಾವ ಉದ್ದೇಶಕ್ಕೆ ಅಂತ ಮನೆಯಿಂದ ಆಚೆ ಬಂದಿದ್ನೋ ಆ ಉದ್ದೇಶ ಈಡೇರಿದೆ. ಆದರೆ ನನ್ನ ಕನ್ಸು ಮಾತ್ರ ಅರ್ಧಕ್ಕೆ ನಿಂತಿದೆ ಅಂತ ಅನಿಸ್ತು. ಅದಕ್ಕೆ ಅದನ್ನ ಪೂರ್ತಿ ಮಾಡೋಣ ಅಂತಾನೆ ಬಂದಿದ್ದೀನಿ. ಏನ್ ಕನಸು? ನಾನು ಆರಾಧನ್ ಅವ್ರ ಜೊತೆ ಒಂದು ಕಂಪ್ನಿ ಶುರು ಮಾಡೋಣ ಅಂತ ಬಂದಿದ್ದೀನಿ. ನಮ್ಮಪ್ಪ ಕಂಪ್ನಿ ಜವಾಬ್ದಾರಿ ತಗೋ ಅಂತ ಹೇಳಿದ್ರು. ಆದರೆ ಅದು ಯಾವುದು ಬೇಡ ಅಂತ ಅನಿಸ್ತು. ಝೀರೋಯಿಂದ ಸ್ಟಾರ್ಟ್ ಮಾಡಬೇಕು ಅಂತ ಇಲ್ಲಿಗೆ ಬಂದಿದ್ದೀನಿ. ಅಯ್ಯೋ ಮಂಕೆ, ಅಪ್ಪನೇ ಅಧಿಕಾರ ಕೊಟ್ಟರು ತಿರಸ್ಕಾರ ಮಾಡ್ತಾ ಇದೆಯಲ್ಲೋ. ಇವನ್ ಯಾವ ಸೀಮೆಯವನಪ್ಪ? ನೀನೇನಾದ್ರೂ ನನಗೆ ಕಾಸು ಕೊಟ್ಟಿದ್ರೆ ಕಣ್ಣು ಮುಚ್ಕೊಂಡು ಇಸ್ಕೊತಿದ್ದೆ. ಇವನ್ ನೋಡಿದ್ರೆ ಎಲ್ಲ ಬಿಟ್ಟು ಬಂದಿದ್ದಾನೆ. ಇರೋರೆಲ್ಲ ಹಂಗೆ ಮಗಳೇ, ಇವನಿಗೇನು ದೊಡ್ಡ ರೋಗ ಬಂದಿದೆಯೇನೋ. ಮುನಿಯಮ್ಮ, ನಿಮ್ಮ ಜೊತೆ ಇರೋಣ ಅಂತ ಬಂದಿದ್ದೀನಿ. ನೀವು ನನ್ನ ಜೊತೆ ಇರ್ತೀರಲ್ವಾ? ನಾವಿಬ್ರು ಸೇರಿ ನಮ್ಮ ಕನಸಿನ ಕಡೆ ಹೆಜ್ಜೆ ಇಡೋಣವಾ? ಯಾರ ಬಗ್ಗೆ ಮಾತಾಡ್ತಾ ಇದ್ದೀಯ ಅಮಲ ನೀನು? ನನ್ನ ಮಗ ಅವನು ಹುಡುಗಿ ಹಿಂದೆ ಬಿದ್ದು ಹಾಳಾಗ್ತಾನ? ಇನ್ನು ಆರಾಧನಾ ಇಷ್ಟ ದಿನ ನಮ್ ಸುಶಾಂತ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ ಹುಡುಗಿ. ಅವಳ ಬಗ್ಗೆ ಬಾಯಿಗೆ ಬಂದಾಗ ಮಾತಾಡ್ಬೇಡ ನೀನು. ಅವಳು ಏನು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಅದ್ಯಾವಳಿಗೋಸ್ಕರನೂ ನನ್ನ ಮೇಲೆ ರೇಗಾಡಿದ್ಯಲ್ವಮ್ಮ? ಅಮ್ಮ, ನನಗೆ ಅರ್ಥ ಆಗುತ್ತೆ ನೀನು ಆರಾಧನನ ತುಂಬಾ ನಂಬಿದ್ಯಾ ಅಂತ. ಆದ್ರೆ ನನ್ನ ಮಾತು ಸ್ವಲ್ಪ ಕೇಳು. ಅಮಲ, ಆರಾಧನಾ ವಿಷಯ ಇಲ್ಲಿ ಆತಕ್ಕಮ್ಮ. ಸುಶಾಂತ್ ಹೋಗಿರೋದು ಒಂದು ಒಳ್ಳೆ ಉದ್ದೇಶಕ್ಕೆ. ಸುಮ್ಮನೆ ಯಾಕೆ ಆರಾಧನಾ ಹೆಸರನ್ನು ಅಲ್ಲಿ ಮೆತ್ತುತ್ತಾ ಇದೆಯಾ ನೀನು? ನಾನು ಸುಮ್ಮನೆ ಹೇಳ್ತಿಲ್ಲ ಅಪ್ಪ. ಆ ಆರಾಧನನೇ ನಮ್ಮ ಸುಶಾಂತ್ನ ತನ್ನ ಹತ್ರ ಕರೆಸ್ಕೊಂಡಿದ್ದಾಳೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾಕೆ ಅಂದ್ರೆ ಅವಳು ಸುಶಾಂತ್ನ ವಾಪಸ್ ಬಾ ಅಂತ ಕರೆಯೋದಕ್ಕೆ ಕಾಲ್ ಮಾಡಿದ್ಲು. ಆ ಕಾಲ್ನ ನಾನೇ ರಿಸೀವ್ ಮಾಡಿದ್ದು. ಆಗ್ಲೇ ನನ್ಗೆ ಅರ್ಥ ಆಯ್ತು ಇದೆಲ್ಲ ಏನೂ ಸರಿ ಇಲ್ಲ ಅಂತ. ಸೂಕ್ಷ್ಮವಾಗಿ ಹೇಳಿದೆ, ನನ್ನ ತಮ್ಮಂಗೆ ಕಾಲ್ ಮಾಡಬೇಡ, ಅವನು ಎಲ್ಲಿಗೂ ಬರಲ್ಲ ಅಂತ. ಅಮ್ಮು, ಏನೇ ಹೇಳ್ತಾ ಇದೀಯ ನೀನು? ನಿಜ ಅಮ್ಮ. ಅಷ್ಟೇ ಅಲ್ಲ, ಪಾರ್ಟಿಗೆ ಸ್ವಲ್ಪ ಹೊತ್ತು ಮುಂಚೆ ಅವಳ ಮನೆ ಹತ್ರನೇ ಬಂದಿದ್ಲು. ಸುಶಾಂತ್ ಹೋಗಿ ಕದ್ದು ಮುಚ್ಚಿ ಅವಳನ್ನ ಮೀಟ್ ಮಾಡ್ಕೊಂಡು ಬಂದಿದ್ದಾನೆ. ಅದು ಹೋಗಿ ಏನು ಮಾತಾಡ್ಕೊಂಬಂದೋ ಏನೋ, ಆಗಿಂದ ಅಪ್ಸೆಟ್ ಆಗೇ ಇದ್ದ. ನಾನೆಲ್ಲ ಗಮನಿಸ್ತಾನೆ ಇದ್ದೆ. ಆದರೆ ಇದ್ರ ಪರಿಣಾಮ ಅವನ ಮನೆ ಬಿಟ್ಟು ಹೋಗೋದಾಗಿರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಈ ಅಮಲ ಯಾಕೆ ಆರಾಧನಾ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದಾಳೆ? ಅದಾದ್ಮೇಲೇನೆ ಅವನು ಈ ಥರ ಡಿಸಿಷನ್ ತಗೊಂಡಿರೋದು. ನಾನು ನೋಡೇ ಹೇಳ್ತಿರೋದಮ್ಮ.
ಆಮೇಲೆ ಈಗಾಗಲೇ ಎಲ್ಲರೂ ಮನಸ್ಸು ಕೆಟ್ಟಿದೆ. ಸುಮ್ಮನೆ ನಿಂತ್ಕೊಂಡು ಅದನ್ನೇ ಚರ್ಚೆ ಮಾಡ್ತಿದ್ರೆ ಎಲ್ಲರಿಗೂ ತಲೆ ಕೆಟ್ಟು ಹೋಗುತ್ತೆ. ಹೋಗಿ ಮಲ್ಕೊಳ್ಳಿ, ನಾಳೆ ಮಾತಾಡೋಣ. ಅಲ್ಲ ಅಪ್ಪ, ರೀ ನಮ್ಮ ಸುಶ್ ಎಲ್ಲ ಸರಿ ಹೋಗುತ್ತೆ, ಸುಮ್ಮನೆ ಇರು. ನೀವೆಲ್ಲ ಹೋಗಿ ಮಲ್ಕೊಳ್ಳಿ. ನೀನು ಬಾ ಸಾವಿತ್ರಿ. ಇವಳು ಏನು ಹೇಳಕ್ಕೆ ಹೊರಟಿದ್ದಾಳೆ? ಏನೋ ಪ್ಲ್ಯಾನ್ ಮಾಡಿರೋ ಥರ ಇದೆಯಲ್ಲ. ಅಮ್ಮ, ಯಾರ ಆರಾಧನಾ? ದಿಶಾ, ನಾನು ಹಿಂಗೆಲ್ಲ ಹೇಳ್ತೀನಿ, ಬಾ. ಬ್ರೋ, ಥ್ಯಾಂಕ್ ಯು ಸೋ ಮಚ್ ಬ್ರೋ, ಯಾಕೆ? ನೀನು ವಾಪಸ್ ಬಂದಿದ್ದಕ್ಕೆ. ನೀನು ಇಲ್ಲದೆ ನನಗೆ ಎಷ್ಟು ಬೇಜಾರಾಗ್ತಿತ್ತು ಅಂದರೆ ವಾಟಾರ ಎಲ್ಲ ಬಿಕ್ಕೋ ಅಂತಿತ್ತು. ಅಲ್ಲ, ನನಗೆ ಎಷ್ಟು ಕಷ್ಟ ಆಗಿರುವಾಗ ಇನ್ನು ಮೂಡಿಗೆ ಆರಾಧನಾ ಅವ್ರಿಗೆಷ್ಟು ಒದ್ದಾಟ ಆಗಿರಬೇಡ. ಅವ್ರು ಫೋನ್ ಮಾಡಿದಾಗ ನಾನು ಸರಿಯಾಗಿ ಮಾತಾಡಿದೆ, ಅವ್ರಿಗಿನ್ನೂ ನೋವು ಕೊಟ್ಬಿಟ್ಟೆ. ಅದರಿಂದ ಒಂದಂತೂ ಪಕ್ಕ ಆಯ್ತು ನೋಡು, ಏನು? ಆರಾಧನಾ ಸಿಸ್ಟರ್ಗೂ ನೀನು ಅಂದರೆ ತುಂಬ ಇಷ್ಟ ಅಂತ. ಅದೇನು ಒದ್ದಾಡೋದು, ಅದೇನು ಮಿಸ್ ಮಾಡ್ಕೊಳ್ಳೋದು. ಯಾರೋ ಫಂಕ್ಷನ್ ಇದೆ, ಡೆಕೋರೇಷನ್ ಮಾಡ್ಕೊಡ್ತೀರಾ ಅಂತ ಕೇಳಕ್ ಬಂದಿದ್ರು. ನೀನು ನುಡ್ಕೊಂಡು ಕೆಂಪಮ್ಮಜ್ಜಿ ಮನೆ ಓಡೋಗಿದ್ರು. ಹೌದಾ? ಅಷ್ಟು ಮಿಸ್ ಮಾಡ್ಕೊಂಡ್ರ? ಕಣ, ನಂಗೆ ಗೊತ್ತು ನೀನು ಬಂದಿರೋದು ಅವ್ರಿಗೋಸ್ಕರನೇ ಅಂತ. ಈ ಕಂಪ್ನಿ ಕಟ್ಟೋದು ಅದು ಇದು ಎಲ್ಲ ನೆಪ ಮಾತ್ರ. ಆರಾಧನವ್ರನ್ನ ಬಿಟ್ಟಿರಕ್ಕಾಗಲ್ಲ ಅಂತ ತಾನೇ ನೀನು ವಾಪಸ್ ಬಂದಿರೋದು. ಕಳ್ಳ, ನಮಗೆ ಗೊತ್ತಿಲ್ವಾ ನಮ್ಮ ದೇವ್ರ ಗುಣ ಏನಂತ? ಅವ್ರನ್ನ ನಾನು ತುಂಬ ಮಿಸ್ ಮಾಡ್ಕೊಂಡೆ ಬ್ರೋ. ಹೇಳಿದ್ರೆ ನಿಂಗೆ ಫಿಲ್ಮಿ ಅಂತ ಅನ್ಸ್ಬೋದು, ನನಗಂತೂ ಮನೇಲಿ ಎಲ್ಲ ಕಡೆ ಮುನ್ಯ ಮನೆ ಕಾಣಿಸ್ತಿದ್ರು. ಹಾಲಲ್ಲಿ, ರೂಮಲ್ಲಿ, ಕಿಚನಲ್ಲಿ ಎಲ್ಲ ಕಡೆನೂ ಕಾಣಿಸ್ತಿದ್ರು. ನಾನು ಲಿಟ್ರಲಿ ಬೇಡ್ಕೊಬಿಟ್ಟಿದ್ದೀನಿ, ಕಾಡ್ಬೇಡಿ ಅಂತ. ಅಂದಂಗೆ ಅದು ಯಾರ ಬಗ್ಗೆನೇ ಹೇಳ್ತಾ ಇದ್ದೆ? ಧರ್ಮೇಂದ್ರ ಪ್ರಧಾನ್ ಅಂತ. ಅವರನ್ನ ಆರಾಧನವರು ದ್ವೇಷ ಮಾಡ್ತಾರೆ, ಅದಕ್ಕೆ ನನ್ನ ಪ್ರೀತಿನ ಯಾವತ್ತು ಹೇಳ್ಕೊಳಕ್ಕಾಗಲ್ಲ ಅಂತ. ಆ ವಿಷಯ ಏನಾಯ್ತು ಬ್ರೋ? ಧರ್ಮೇಂದ್ರ ಅಂದ್ರೆ ಬೇರೆ ಯಾರೂ ಅಲ್ಲ, ನಮ್ಮ ಅಪ್ಪ. ಏನು, ನಿಮ್ಮ ಅಪ್ಪನ? ನಿಮ್ಮ ಅಪ್ಪಂಗೂ ಆರಾಧನವ್ರಿಗೂ ಆಗಲ್ವಾ? ಹಂಗಾದ್ರೆ ನಿನ್ನ ಪ್ರೀತಿ ಕತೆ? ಸುಶಾಂತ, ಏನು ಮಾಡಕ್ಕೆ ಹೊರಟಿದ್ಯಾ ನೀನು? ನನಗೊಂದು ಸತಿ ಹೇಳ್ತೀರಾ ಅಂಕಲ್? ಏನದು? ಅಪ್ಪಂಗೂ ಆರಾಧನವ್ರ ಅಪ್ಪಂಗೂ ಏನು ಸಂಬಂಧ ಅಂತ? ಅವ್ರ ಅಪ್ಪನ ಸಾವಿಗೆ ನಮ್ಮಪ್ಪ ಯಾವ ಥರ ಕಾರಣ ಹೇಳಿ ಅಂಕಲ್. ಆರಾಧನಾ ನಿನಗೆ ಎಲ್ಲ ಹೇಳ್ಬಿಟ್ಲಾ? ಹೌದು, ನನಗೆಲ್ಲ ಗೊತ್ತು. ಅವಳಿಗೆ ಗೊತ್ತಿರೋದೇ ಅರ್ಧ ಸತ್ಯ ಸುಶಾಂತ. ಆದರೆ ಅವಳು ಆ ಅರ್ಧ ಸತ್ಯನೇ ನಿಜ ಅಂತ ನಂಬಿದ್ದಾಳೆ. ಅಂದರೆ ನೋಡಿ ಅಂಕಲ್, ನನ್ನ ಅಪ್ಪನ ಸಂಬಂಧ ಹಾಳಾಗಬಾರ್ದು ಅಂತ ನೀವು ಸುಳ್ಳು ಹೇಳ್ಬಿಡಿ. ಇರೋದನ್ನು ಇದ್ದಾಗೆ ಹೇಳ್ಬಿಡಿ. ನನಗೆ ನಿಜ ಏನೋ ಅದು ಮಾತ್ರ ಬೇಕು. ನಿನಗೆ ನನ್ನ ಮೇಲೆ ನಂಬಿಕೆ ಇದೆಯೋ ಇಲ್ವೋ ಸುಶಾಂತ? ನಂಬಿಕೆ ಇದೆಯೋ ಇಲ್ವೋ? ಇದೆ ಅಂಕಲ್. ಹಾಗಾದರೆ ಹೇಳ್ತಾ ಇದ್ದೀನಿ ಕೇಳು. ನಿಮ್ಮ ತಂದೆ ಧರ್ಮೇಂದ್ರನಿಗೂ ಆರಾಧನಾ ತಂದೆ ಶಿವಶಂಕರ್ ಸಾವುಗೂ ಯಾವುದೇ ಥರದ ಸಂಬಂಧ ಇಲ್ಲ. ಧರ್ಮೇಂದ್ರ ಶಿವಶಂಕರ್ ಸಾವಿಗೆ ಕಾರಣ ಅಲ್ಲ.
ಆರಾಧನಾ ಧರ್ಮನ ತಪ್ಪು ತಿಳ್ಕೊಂಡಿದ್ದಾಳೆ. ಹಾಗಿದ್ರೆ ಶಿವಶಂಕರ್ ಸಾವಿಗೆ ಯಾರು ಕಾರಣ? ಕಾರಣ ಬೇರೆ ಇದೆ ಸುಶಾಂತ, ಅದನ್ನ ನಾನು ಹೇಳಕ್ಕಾಗಲ್ಲ. ಆದರೆ ಅದು ಆರಾಧನಾಗೆ ಗೊತ್ತಿಲ್ಲ. ಐ ಆಮ್ ಶ್ಯೂರ್ ಅವಳಿಗೆ ನಿಜವಾದ ಕಾರಣ ಖಂಡಿತ ಗೊತ್ತಿರಲ್ಲ. ಬಟ್ ಸತ್ಯ ಒಂದಲ್ಲ ಒಂದಿನ ಆಚೆಗೆ ಬರಲೇಬೇಕು, ಬರುತ್ತೆ. ಆಗ ಅವಳ ಮತ್ತು ಧರ್ಮನ ಮಧ್ಯೆ ಇರೋ ಮನಸ್ತಾಪದ ಪರದೆ ಸರದೇ ಸರಿಯುತ್ತೆ. ಸದ್ಯಕ್ಕೆ ನಾನು ನಿನಗೆ ಇಷ್ಟು ಮಾತ್ರ ಹೇಳಬಲ್ಲೆ ಸುಶಾಂತ, ನಮ್ಮ ಧರ್ಮ ಯಾರಿಗೂ ಅನ್ಯಾಯ ಮಾಡಿಲ್ಲ, ಮಾಡೋದೂ ಇಲ್ಲ. ನಮ್ಮ ಧರ್ಮ ಶಿವ ವಿಚಾರದಲ್ಲಿ ನಿರಪರಾಧಿ 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 ಅಷ್ಟೇ. ನಿಜನಾ ಅಂಕಲ್? ನಿಜಾನೇ ಕಣೋ. ಧರ್ಮ ತುಂಬಾ ಒಳ್ಳೆಯವನು. ಅವನ ಕನಸಲ್ಲೂ ಯಾರಿಗೂ ಕೆಟ್ಟದ್ದು ಬಯಸಿಲ್ಲ ಕಣೋ. ಅಂಥದ್ರಲ್ಲಿ ಒಬ್ಬನ ಸಾವಿಗೆ ಕಾರಣ ಆಗ್ತಾನೇನೋ? ಅಂದ್ರೆ ಆರಾಧನಾ ಅವ್ರ ಕಷ್ಟಕ್ಕೆ ನಮ್ಮಪ್ಪ ಕಾರಣ ಅಲ್ಲ ಅಂದಮೇಲೆ ಈ ವಿಚಾರದ ಬಗ್ಗೆ ನಾನು ಎದುರ್ಕೊಳ್ಳೋದು ಅರ್ಥನೇ ಇಲ್ಲ. ಖಂಡಿತ ಇಲ್ಲ ಸುಶಾಂತ. ನೀನು ಅವಳಿಗೆ ಧೈರ್ಯವಾಗಿ ಹೇಳು, ನಿಮ್ಮ ತಂದೆ ಯಾವ ತಪ್ಪು ಮಾಡಿಲ್ಲ ಅಂತ. ಅವಳು ಆ ಕ್ಷಣಕ್ಕೆ ನಿನ್ನ ಮಾತು ನಂಬಿಲ್ಲ ಅಂದ್ರು ಕಾಲ ಅವಳಿಗೆ ಎಲ್ಲವನ್ನೂ ಅರ್ಥ ಮಾಡಿಸುತ್ತೆ. ಸಮಯ ಸಿಕ್ಕಿದ್ರೆ ಅವಳಿಗೆ ನಾನು ಬೇಕಾದರೂ ಅರ್ಥ ಮಾಡಿಸ್ತೀನಿ, ಸತ್ಯ ಏನು ಅಂತ ಹೇಳ್ತೀನಿ. ಅಂದ್ರೆ ನಿನ್ ಲವ್ಗಿರೋ ಅಡೆತಡೆ ಈಗಿಲ್ಲ ಅಂತ ಆಯ್ತು. ನಾನು ಬಂದಿರೋದಕ್ಕೆ ಆರಾಧನವರೇ ಕಾರಣ, ಆದರೆ ಬರೀ ನನ್ನ ಪ್ರೀತಿನ ಪಡ್ಕೋಬೇಕು ಅನ್ನೋ ಸ್ವಾರ್ಥದಿಂದ ಬಂದಿಲ್ಲ. ನನಗೆ ಸ್ವಾಭಿಮಾನನ ಕಲಿಸ್ಕೊಟ್ಟಿದ್ದೆ ಅವರು. ನಾವು ಕಂಪ್ನಿ ಕಟ್ಟಬೇಕು, ಅದನ್ನು ದೊಡ್ಡದಾಗಿ ಬೆಳೆಸ್ಬೇಕು ಅಂತ ಕನಸನ್ನು ಹುಟ್ಟಿಸಿದ್ದು ಅವರೇ. ಇದು ಅವ್ರ ಕನಸೇ ಆದರೂ ನನ್ನನ್ನು ಇದರಲ್ಲಿ ಸೇರಿಸ್ಕೊಂಡಿದ್ದಾರೆ. ಈ ಕನಸನ್ನ ನನ್ಸ್ ಮಾಡಲೇಬೇಕು ಅಂತ ಅನಿಸ್ತು, ಅದಕ್ಕೆ ಬಂದೆ. ಏನಾದ್ರೂ ಆಗ್ಲಿ ಬ್ರೋ, ಆದಷ್ಟು ಬೇಗ ನಿಮ್ ಫೀಲಿಂಗ್ಸ್ನೆಲ್ಲ ಹೇಳ್ಕೊಂಬಿಡು. ನನಗೆ 100% ಗ್ಯಾರಂಟಿ ಇದೆ, ಆರಾಧನವ್ರು ಒಪ್ತಾರೆ. ರಾಜ್, ಓಹೋ, ಬನ್ನಿ ಸಿಸ್ಟರ್, 100 ವರ್ಷ ಆಯಸ್ಸು ನಿಮಗೆ. ಅಂದ್ರೆ ನೀವು ನನ್ನ ಬಗ್ಗೆನೇ ಮಾತಾಡ್ತಿದ್ರಾ? ಆದ್ರೆ ನಾನ್ ಮಾತಾಡ್ತಾ ಇರ್ಲಿಲ್ಲ, ನಮ್ ರಾಜ್ ಮಾತಾಡ್ತಾ ಇದ್ದ. ಅದು ನಾನು ಯಾಕೆ ಬಂದೆ ಅಂದ್ರೆ, ಗೊತ್ತು ನಮ್ ರಾಜ್ಗೋಸ್ಕರ ತಾನೇ. ಅದು ರಾಜ್, ಒಂದು ವಾಕ್ ಹೋಗಿ ಬರೋಣ. ಹಾ, ಹೋಗೋಣ. ಅಯ್ಯೋ, ಧಾರಾಳವಾಗಿ ಕರ್ಕೊಂಡೋಗಿ ಸಿಸ್ಟರ್. ರಾಜ್ ಕೂಡ ಅದನ್ನೇ ಹೇಳ್ತಾ ಇದ್ದ. ಏನು ಹೇಳ್ತಿದ್ರು? ಅದೇ ಸಿಸ್ಟರ್, ತಲೆಯೆಲ್ಲ ಕೆಟ್ಟೋಗಿದೆ, ಮುನಿಯಮ್ಮನ ಜೊತೆ ವಾಕಿಂಗ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತಿದ್ದ. ಏಯ್, ನಾನೆಲ್ಲ ಆಗಂದೆ? ಬ್ರೋ, ಈಗ ಮಾತು ಬದಲಾಯಿಸ್ಬೇಡ. ಹೇಳ್ತಾ ಇದ್ದೆ ಅಲ್ಲ ಎಷ್ಟೊತ್ತು. ಸರಿ, ಅದಕ್ಕೇನಂತೆ, ವಾಕಿಂಗ್ ಹೋಗಿ ಬರೋಣ ಬನ್ನಿ. ಇದೇ ಒಳ್ಳೆ ಟೈಮ್, ಮನ್ಸಲ್ಲಿ ಇರೋದನ್ನೆಲ್ಲ ಹೇಳ್ಕೊಂಬಿಡು. ನೀನ್ ಹೇಳಿಲ್ಲ ಅಂದ್ರೆ ನಾನು ಹೇಳ್ಬಿಡ್ತೇನೆ, ಆರಾಧನಾ ಸಿಸ್ಟರ್, ರಾಜ್ ಲವಿಂಗ್ ಯು ಜಾಸ್ತಿ ಅಂತ.